ಇಂದು ದಾವಣಗೆರೆ ನಗರದಲ್ಲಿ ದಾವಣಗೆರೆ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಒಂದು ನಗರದಲ್ಲಿ ಆಯೋಜಿಸಿರುವಂತಹ ಇಂದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು 20 ವರ್ಷಗಳ ಕಾಲ ಸತತವಾಗಿ ಒಂದು ತಳಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಇದ್ದಂತಹ ಪ್ರದೇಶದ ಹರಿಯಾಣದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿದ್ದ ಇಮಾನಿ ನರ್ವಾರ್ ಅವರು ಅವ್ರನ್ನ ಕ್ರೂರವಾಗಿ ಹತ್ಯೆ ಮಾಡಿ ಇರ್ತಕ್ಕಂತಹ ಸೂಟ್ ಕೇಸ್ನಲ್ಲಿ ಅವ್ರನ್ನ ಹತ್ಯೆ ಮಾಡಿ ಪೀಸ್ ಆಗಿ ಮಾಡಿದ್ದಂತಹ ಈ ಒಂದು ಕೃತ್ಯನ ಖಂಡಿಸಿ ಇಂದು ನಮ್ಮ ದಾವಣಗೆರೆ ನಗರದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಆಚರಿಸಿದ್ದೀವಿ. ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಇವತ್ತಿನ ನಮ್ಮ ದಾವಣಗೆರೆ ನಗರದ ಯುವ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರಾದಂಥ ಬಿಲಾಲ್ ರವರು ಹಾಗೂ ಯುವ ಕಾಂಗ್ರೆಸ್ಸಿನ ಮುಖಂಡರಾಗಿರ್ತಕ್ಕಂತಹ ನಮ್ಮ ರತನ್ ಅವರು, ನವೀನ್ ರವರು, ಹರೀಶ್ ರವರು, ಆಲೇಶ್ ರವರು ಮತ್ತು ಶಿವಶಂಕರ್ ಅವರು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಚಾರ್ ಅವರು, ಗಣೇಶ್ ರವರು ಎಲ್ಲರೂ ಸೇರಿ ಈ ಒಂದು ನಮ್ಮ ದಾವಣಗೆರೆ ನಗರದಲ್ಲಿ ಇಡೀ ದೇಶದಲ್ಲಿಯೇ ಯಾವುದೇ ಒಂದು ಇಂತಹ ಕ್ರೂರ ಕೃತ್ಯಗಳು ನಡೆದರೆ ಮೊದಲನೇದಾಗಿ ನಮ್ಮ ದಾವಣಗೆರೆಯಲ್ಲಿನೇ ನಾವು ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ನಾವು ಯಾಕಂತಂದರೆ ದಾವಣಗೆರೆ ನಗರದಲ್ಲಿ ಪ್ರತಿಯೊಂದು ಕೂಡ ಕಾಳಜಿಯಿಂದ ವಹಿಸಿ ಇರ್ತಕ್ಕಂಥ ಎಲ್ಲ ಯುವ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ನಿಮ್ಮೆಲ್ಲರೂ ಕೂಡ ಒಂದು ಒಳ್ಳೆಯದಾಗಲಿ ಹಾಗೂ ಮುಂದಿನ ದಿನದಲ್ಲೂ ಕೂಡ ಇಂತಹ ಕೃತ್ಯ ಯಾರೇ ಮಾಡಲಿ ಅವ್ರನ್ನ ಗಲ್ಲು ಶಿಕ್ಷೆಗೆ ಅವ್ರನ್ನ ಒದಗಿಸಬೇಕು ಅಂತ ಹೇಳಿ ನಾವು ಈ ಮೂಲಕ ಶ್ರದ್ಧಾಂಜಲಿ ಕಾರ್ಯಕ್ರಮ ಮುಖಾಂತರ ಸರ್ಕಾರಕ್ಕೆ ಏನು ನಾವು ನಿಮ್ಮ ಮುಂದೆ ಬಂದು ನಿಂತಿದ್ದೀವಿ. ಒಂದು ಕ್ಯಾಂಡಲ್ ಮಾರ್ಚ್ ಮಾಡ್ತಾ ಸಂತಾಪ ಸೂಚಿಸೋದಕ್ಕೆ ಅಂತಂದೇಳಿ ನಿಮ್ಮೆಲ್ಲರ ಮುಂದೆ ಬಂದಿದ್ದೀವಿ. ನಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರೋ ಹಾಗೆ ಎಲ್ಲ ನ್ಯೂಸಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸು ನಿಮಗೆಲ್ಲ ತಲುಪಿದೆ ಅಂತ ಅನ್ಕೊಂತೀನಿ. ರೋಟಕ್ನ ಒಬ್ಬ ಕಾರ್ಯಕರ್ತೆ, ಕಾಂಗ್ರೆಸ್ ಕಾರ್ಯಕರ್ತೆ ಇಮಾನಿ ನರ್ವಾಲ್ ಈ ಒಂದು ಅತಿ ಚಿಕ್ಕ ವಯಸ್ಸಿನಲ್ಲೇ ಅತಿ ಒಂದು ಉನ್ನತ ಸ್ಥಾನಕ್ಕೆ ಬೆಳೆದಿರತಕ್ಕಂಥ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತೆನ ಹೀನಾಯಮಾನವಾಗಿ ಕೃತ್ಯ ಎಸಗಿ ಒಂದು ಸೂಟ್ ಕೇಸ್ನಲ್ಲಿ ತುಂಬಿ ಆ ಒಂದು ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆಗೈದು ಒಂದು ದುಷ್ಕೃತ್ಯ ಮಾಡಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಧಿಕ್ಕಾರ. ಹಾಗೆ ಇಮಾನಿ ನರ್ವಾಲ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದೇಳಿ ಈ ಬೆಳಕಿನ ಮೂಲಕ ನಾವು ಆ ಭಗವಂತನಲ್ಲಿ ಬೇಡ್ಕೊಂತೀವಿ. ಹಾಗೆ ಅವರ ಕುಟುಂಬಕ್ಕೆ ಈ ಒಂದು ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಆ ಭಗವಂತ ಇಡೀ ಆ ಕುಟುಂಬ ಹಾಗೂ ಇಮಾನಿ ನರ್ವಾಲ್ ಅವರ ಅಭಿಮಾನಿಗಳು, ಅವರ ಫಾಲೋವರ್ಸ್ಗಳಿಗೆ ಕೊಡಲಿ ಅಂತಂದೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ಹಾಗೆ ಈ ಒಂದು ಕೃತ್ಯ ಏನು ಎಸಗಿದೆ, ಈ ಕೃತ್ಯಕ್ಕೆ ಸಂಬಂಧಿಸಿದಂಥ ಆರೋಪಿಗಳು ಇಮಿಡಿಯೇಟ್ ಆಗಿ ಇವ್ರಗಳ ಬಗ್ಗೆ ತನಿಖೆ ಆಗಬೇಕು, ಇವ್ರಗಳ ಬಂಧನ ಆಗಬೇಕು. ಹಾಗೆ ಈ ಒಂದು ದುಷ್ಕೃತ್ಯ ಎಸದಂತ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ದುಷ್ಕರ್ಮಿಗಳಿಗೆ ಅದಕ್ಕೆ ತಕ್ಕಂತ ಶಿಕ್ಷೆ ಕೊಡಬೇಕು ಅಂತಂದೇಳಿ ನಾವು ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಏನು ಈ ಒಂದು ಕೃತ್ಯಕ್ಕೆ ಒಂದು ಮೌನಾಚರಣೆ ಆಚರಿಸಬೇಕು ಅಂತಂದು ನಮ್ಮ ಯುವ ಕಾಂಗ್ರೆಸ್ನವರು ಎಲ್ಲರೂ ಸಭೆ ಸೇರಬೇಕು ಅಂತಂದ್ಬಿಟ್ಟು ಒಂದು ಎಲ್ಲ ಯುವ ಕಾಂಗ್ರೆಸ್ನವರೆಲ್ಲ ಸೇರಿದ್ದೀವಿ. ಅದಕ್ಕೆಲ್ಲರಿಗೂ ಧನ್ಯವಾದಗಳು. ಯುವಕ ಮಿತ್ರರಿಗೆ ನಮಸ್ಕಾರ. ಸೊ ಈಗೇನು ಇವತ್ತು ಆ ಹೆಣ್ಮಕ್ಳಿಗೆ ಒಂದು ಅನ್ಯಾಯ ಆಗಿದೆಯಲ್ಲ, ಸೊ ಅದ್ರ ಪರವಾಗಿ ನಾವೆಲ್ಲರೂ ಧ್ವನಿ ಎತ್ತುತ್ತಿದ್ದೀವಿ. ಸೊ ಇದೇ ರೀತಿ ಎಲ್ಲ ಊರಲ್ಲಿ, ಸೊ ಎಲ್ಲ ನಗರಗಳಲ್ಲಿ, ಸೊ ಯಾರೆಲ್ಲ ನಮ್ಮ ಯುವಕರು ಇದ್ದಾರೆ ಯೂತ್ ಕಾಂಗ್ರೆಸ್ನ ಎಲ್ಲರೂ ಅದಕ್ಕೆ ಧ್ವನಿಗೂಡಿಸಬೇಕು. ಸೊ ಇದನ್ನು ಒಂದು ಬೇರೆ ರೀತಿಯಲ್ಲಿ ಡೈವರ್ಟ್ ಮಾಡ್ತಿದ್ದಾರೆ. ಸೊ ಅನ್ಯ ಪಕ್ಷದವರು, ಅನ್ಯ ಕೋಮಿನವರು ಏನಿದಾರಲ್ಲ, ಸೊ ಬೇರೆ ರೀತಿ ಡೈವರ್ಟ್ ಮಾಡ್ತಿದ್ದಾರೆ. ಸೊ ಅದನ್ನು ನಾವು ಒಂದು ಸರಿ ರೀತಿಯಲ್ಲಿ ತೊಗೊಂಡು ಹೋಗಬೇಕು. ಸೊ ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕೆಂದು ಎಲ್ಲರಲ್ಲಿ ಮನವಿ ಮಾಡ್ತಾ ಸೊ ನನ್ನ ಎರಡು ಮಾತು ಧನ್ಯವಾದ.